ನಮಸ್ಕಾರ, ನಾನು ಶಿಲ್ಪ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಕಾಯಿ ಸಾಸಿವೆ ಅನ್ನ. ದಕ್ಷಿಣ ಭಾರತದ, ಅದರಲ್ಲೂ ಕರ್ನಾಟಕದ ತುಂಬಾ ಪ್ರಸಿದ್ಧವಾದ ತಿನಿಸು ಇದು. ಯಾವುದೇ ಮದುವೆ ಮನೆಗಳಲ್ಲಿ ಹೋದ್ರೆ ಒಂದೊಂದು ನಿಂಬೆ ಹಣ್ಣಿನ ಚಿತ್ರಾನ್ನ ಅಥವಾ ಕಾಯಿ ಸಾಸಿವೆ ಅನ್ನ ಇದ್ದೇ ಇರುತ್ತೆ. ಉಳಿದು ಹೋಗಿರೋ ಅನ್ನವನ್ನು ಉಪಯೋಗಿಸ್ಕೊಂಡು ತುಂಬಾ ರುಚಿಯಾಗಿರೋ ಈ ರೈಸ್ ಡಿಶ್ ಅನ್ನ ಮಾಡೋದು ಹೇಗೆ ಅನ್ನೋದನ್ನ ನಾವೀಗ ನೋಡೋಣ. ಏನೇನು ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. 1 ಕಪ್ ಅಕ್ಕಿ, 1 ಟೇಬಲ್ ಸ್ಪೂನ್ನಷ್ಟು ಹುಣಸೆ ಹಣ್ಣು, ಅರ್ಧ ಕಪ್ನಷ್ಟು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 3/4 ಕಪ್ನಷ್ಟು ಹಸಿ ತೆಂಗಿನ ತುರಿ, 1 ಟೇಬಲ್ ಸ್ಪೂನ್ ಬೆಲ್ಲ, 6ರಿಂದ 7 ಬ್ಯಾಡಗಿ ಮೆಣಸು. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹೆಚ್ಚು ಅಥವಾ ಕಮ್ಮಿ ಮಾಡ್ಕೊಳ್ಬಹುದು. ಅರ್ಧ ಕಪ್ ಕಡಲೆ ಬೀಜ, 2 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಅರಿಶಿಣ, 1/4 ಟೀ ಸ್ಪೂನ್ ಇಂಗು, 8ರಿಂದ 10 ಕರಿಬೇವಿನ ಎಲೆಗಳು, ರುಚಿಗೆ ತಕ್ಕಷ್ಟು ಉಪ್ಪು, 3 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಮೊದಲಿಗೆ ನಾನು 1 ಕಪ್ನಷ್ಟು ಅಕ್ಕಿಗೆ 2 ಕಪ್ನಷ್ಟು ನೀರನ್ನು ಹಾಕಿ ಅನ್ನ ಮಾಡಿ ಅದನ್ನ ಒಂದು ತಟ್ಟೆಯಲ್ಲಿ ಈ ರೀತಿ ಉದುರುದ್ರಾಗಿ ಆರಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಹುಣಸೆ ಹಣ್ಣಿನಿಂದ ಚೆನ್ನಾಗಿ ಹಿಂಡಿ ರಸವನ್ನ ತೆಗೆದು ಇದನ್ನ ನಾವು ಈ ಬಾಂಡ್ಲೆಗೆ ಹಾಕೊಳ್ಳೋಣ. ಈಗ ಈ ಹುಣಸೆ ರಸಕ್ಕೆ, ನಾವು ಹಿಂಡಿಟ್ಕೊಂಡಿರೋ ಹುಣಸೆ ರಸಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನಕ್ಕೂ ಸೇರಿಸಿ ಎಷ್ಟು ಉಪ್ಪು ಬೇಕಾಗ್ಬೋದು ಅಂದಾಜಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನಾವು ಸಣ್ಣ ಉರಿಯಲ್ಲಿ ಒಂದು 5ರಿಂದ 6 ನಿಮಿಷ ಇದು ಸ್ವಲ್ಪ ಹುಣಸೆ ರಸ ಸ್ವಲ್ಪ ದಪ್ಪ ಆಗಿ ಬೆಲ್ಲ ಕರಗೋವರೆಗೆ ಸಣ್ಣ ಉರಿಯಲ್ಲಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಹುಣಸೆ ರಸ ಕುದಿಯೋಷ್ಟರಲ್ಲಿ ನಾವು ಮಸಾಲೆಯನ್ನು ರುಬ್ಕೊಳ್ಳೋಣ. ನಾನು ಒಂದು ಮಿಕ್ಸಿ ಜಾರ್ಗೆ ತೆಂಗಿನ ತುರಿ, ಒಣಮೆಣಸು, ಅರಿಶಿನ ಪುಡಿ ಹಾಗೂ 1 ಟೀ ಸ್ಪೂನ್ನಷ್ಟು ಸಾಸಿವೆ, ನಾವು 2 ಟೀ ಸ್ಪೂನ್ ಇಟ್ಕೊಂಡಿದ್ದೀವಿ. 1 ಟೀ ಸ್ಪೂನ್ ರುಬ್ಬೋದಕ್ಕೆ ಹಾಗೂ ಇನ್ನೊಂದು ಟೀ ಸ್ಪೂನ್ ಒಗ್ಗರಣೆಗೆ 1 ಟೀ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿದ್ದೀನಿ. ಇದಕ್ಕೆ ಅವಶ್ಯಕತೆಗೆ ಅನುಸಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ರುಬ್ಕೊಳ್ಬೇಕು. ಈಗ 5 ನಿಮಿಷ ಆಗಿದೆ. ಬೆಲ್ಲ ಕರಗಿ ಹುಣಸೆ ರಸ ಸ್ವಲ್ಪ ದಪ್ಪಾಗಿ ಗೊಜ್ಜಿನ ಥರ ಆಗಿದೆ. ಈಗ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಇದಕ್ಕೆ ಹಾಕಿದ್ದೀನಿ. ಹಾಗೇನೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಒಂದು 2ರಿಂದ 3 ನಿಮಿಷ ಈ ಕಾಯಿ ಸರಿಯಾಗಿ ಬೇಯೋವರೆಗೆ, ಹಸಿ ವಾಸನೆ ಹೋಗೋವರೆಗೆ ನಾವು ಇದನ್ನ ಕೈ ಆಡಿಸ್ಕೊಳ್ಬೇಕು. ಈಗ 3 ನಿಮಿಷ ಆಗಿದೆ. ತುದಿಯಿಂದ ಎಣ್ಣೆ ಮೇಲೆ ತೇಲ್ಕೊಂಡು ಬರ್ತಾ ಇದೆ. ಈಗ ನಮ್ಮ ಮಸಾಲೆ ಗೊಜ್ಜು ರೆಡಿಯಾಗಿದೆ. ನಾವೀಗ ಇದನ್ನ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಅನ್ನವನ್ನು ಹಾಕೊಳ್ಳೋಣ. ಈಗ ನಾನೊಂದು ಒಗ್ಗರಣೆ ಸೌಟಲ್ಲಿ ಉಳಿದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೊದಲು ಸಾಸಿವೆ, ಉದ್ದಿನಬೇಳೆ ಹಾಗೂ ಕಡಲೆಬೇಳೆಯನ್ನು ಹಾಕಿ, ಕಡಲೆಬೇಳೆ ಒಂದು ಸ್ವಲ್ಪ ಬಣ್ಣ ಬರೋವರೆಗೆ ಒಂದು 2ರಿಂದ 3 ಸೆಕೆಂಡ್ ಇದನ್ನ ನಾವು ಈ ರೀತಿ ಹುರ್ಕೊಳ್ಳೋಣ. ಈಗ ನೆಕ್ಸ್ಟ್ ಇದಕ್ಕೆ ನಾವು
ಕಡಲೆ ಬೀಜವನ್ನು ಹಾಕ್ಕೊಂಡು ಕಡಲೆ ಬೀಜ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೊಳ್ಳೋಣ. ಈಗ ಕೊನೆಯದಾಗಿ ಇದಕ್ಕೆ ನಾವು ಇಂಗು ಹಾಗೂ ಕರಿಬೇವಿನ ಎಲೆಗಳನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡೋಣ. ಈಗ ಈ ಒಗ್ಗರಣೆಯನ್ನು ನಾವು ಅನ್ನದ ಮೇಲ್ಗಡೆ ಈ ರೀತಿ ಹಾಕ್ಕೊಳ್ಳೋಣ. ಈಗ ಮಸಾಲೆ ಹಾಗೂ ಒಗ್ಗರಣೆಯೊಂದಿಗೆ ಅನ್ನವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಸಾಲೆ ಜೊತೆ ಅನ್ನ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಗ್ಯಾಸ್ ಹಚ್ಚಿ ಇದನ್ನ ಚೆನ್ನಾಗಿ ಬಿಸಿ ಆಗೋವರೆಗೆ, ಅನ್ನ ಪೂರ್ತಿಯಾಗಿ ಬಿಸಿ ಆಗೋವರೆಗೆ ಒಂದು 2ರಿಂದ 3 ನಿಮಿಷ ಇದನ್ನ ಸಣ್ಣ ಉರಿಯಲ್ಲಿ ಈ ರೀತಿ ಮುಚ್ಚಿ ಇಡೋಣ. ಈಗ 3 ನಿಮಿಷ ಆಗಿದೆ. ಕಾಯಿ ಸಾಸಿವೆ ಅನ್ನ ಸಿದ್ಧವಾಗಿದೆ. ಗ್ಯಾಸ್ ಆಫ್ ಮಾಡಿ ನಾವಿದನ್ನ ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ. ರುಚಿಯಾದ ಕಾಯಿ ಸಾಸಿವೆಯನ್ನು ಸವಿಯೋದಕ್ಕೆ ಸಿದ್ಧವಾಗಿದೆ. ತುಂಬ ಸುಲಭವಾದ ರೆಸಿಪಿ. ಖಂಡಿತ ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ನನಗೆ ತಿಳಿಸಿ. ಇದೇ ರೀತಿ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕಿಂಗ್.